ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಹಾಗೂ ಕನ್ನಡ ಪರ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ಆಜಾದ್ ವೃತ್ತದಲ್ಲಿರುವ ಪುನೀತ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಏನು ನಮ್ಮ ಕರ್ನಾಟಕಕ್ಕೆ ಒಂದು ಬರಸಿಡಲು ಬರೆದಂತ ದಿನ ಆಯಿತು. ಆದರೆ ಒಬ್ಬ ಬಡವರ ಪರವಾಗಿ ಅನಾಥ ಆಶ್ರಮದಿಂದ ಹಿಡಿದು ಎಲ್ಲರ ಪರವಾಗಿ ಚಿತ್ರರಂಗದಲ್ಲಿ ಹೆಚ್ಚು ದಾನಿಗಳಾಗಿದ್ದಂತ ಮಹಾನ್ ನಾಯಕನಾಗಿ ಮೆರೆದಿದ್ದಂತ ಪುನೀತ್ ರಾಜ್ಕುಮಾರ್ ಅವತ್ತು ಅಗಲಿದ್ದು ನಮ್ಮ ಕರ್ನಾಟಕಕ್ಕೆ ಒಂದು ಬರಸಿಡಲು ಬರೆದಂತಾಯಿತು. ಆದರೆ ಇವತ್ತು ಅಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಹೆಸರನ್ನ ಮಾಡಿದಂತ ಮಹಾತ್ಮರಲ್ಲಿ ಹಾಗೂ ಚಿತ್ರರಂಗದಲ್ಲಿ ಅಪರೂಪದ ನಾಯಕ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಬೇಕಾಗಿದೆ. ಇವತ್ತು 51ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ನಾವು ಕಳೆದುಕೊಂಡಿದ್ರು ಕೂಡ ಅವರು ಒಳ್ಳೆಯ ಕೆಲಸವನ್ನ ಮಾಡಿದ್ರಿಂದ ಇವತ್ತು ಕೂಡ ಜನಮನದಲ್ಲಿ ಇದ್ದಾರೆ. ಅವರಿಗೆ ಅವರ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡಲಿ. ಇದೇ ರೀತಿಯಾಗಿ ಏನು ಕನ್ನಡ ಪರ ಸಂಘಟನೆ ಇರ್ಬೋದು ಅಥವಾ ರಾಜ್ಕುಮಾರ್ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರು ಇರ್ಬೋದು, ಇದನ್ನ ಇದೇ ರೀತಿಯಾಗಿ ಮುಂದುವರಿಸಿ ನಡೆಸಿಕೊಂಡು ಹೋಗಿ ನಮ್ಮೆಲ್ಲರೂ ಕೂಡ ಸ್ಫೂರ್ತಿದಾಯಕವಾಗಿ ನಡೆಯಲಿ ಅಂತಕ್ಕಂಥ ಹಾರೈಸಿ, ನಮ್ಮ ರಾಷ್ಟ್ರದಲ್ಲಿ ನಾವೇ ದೊಡ್ಡವರಾಗಿಲ್ಲ, ಒಂದು ಪ್ರಬುದ್ಧ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅನೇಕ ಸಾಧಕರು ಮಹಾತ್ಮರು ಈ ಸಮಾಜದ ಅನೇಕ ಕೆಲಸಗಳನ್ನ ಮಾಡಿ ಇಲ್ಲಿವರೆಗೆ ರಥವನ್ನ ಎಳೆದು ತಂದಿದ್ದಾರೆ. ಆ ಮುಖೇನ ಬಂದಂತ ನಮ್ಮ ಸಂವಿಧಾನಕ್ಕೆ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಎಲ್ಲ ವರ್ಗದವರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮೀಯರು, ಎಲ್ಲ ಜಾತಿಯವರು ಸಹಬಾಳ್ವೆಯಿಂದ ಈ ಸಮಾಜದಲ್ಲಿ ಬದುಕಿದ್ದೀವಿ ಅಂತಂದ್ರೆ ಅದಕ್ಕೆ ಸಂವಿಧಾನದ ಅಂಶಗಳು ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಎಲೆಮರೆ ಕಾಯಿ ಆಗಿದ್ದಂತ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಿರುವಂತ ಅನೇಕ ವಿಚಾರಗಳು ಗೋಚರ ಆಯಿತು. ನನಗೂ ಕೂಡ ಆಶ್ಚರ್ಯಪಟ್ಟೆ, ಇಷ್ಟೊಂದು ಸಾಧನೆಯನ್ನ ಆ ಹುಡುಗ ಮಾಡಿದ್ನಲ್ಲ ಅಂತೇಳಿ. ಮಿತ್ರರೇ, ಈ ಹಬ್ಬವನ್ನ ನಾವೆಲ್ಲ ಮೆಲ್ಕು ಹಾಕ್ತಾ ಆ ಚಿರಸ್ಮರಣೆ ದಿನಗಳನ್ನ ನೆನಪು ಮಾಡ್ತಾ ಈ ಸಂಘದ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಓಂಕಾರಣ್ಣನವರು ಎಲ್ಲರನ್ನೂ ಸೇರಿಸಿ ಒಂದುಗೂಡಿಸಿ ಸುಧೀರಣ್ಣ ಒಳ್ಳೆ ಹಾಡು ಹೇಳಿದ್ದಾರೆ. ಅವರು ಪುನೀತ್ ರಾಜ್ಕುಮಾರ್ ಹಾಡುಗಳನ್ನ ಮೆಲುಕು ಹಾಕ್ತಾ ಅವರ ಎಲ್ಲ ಪುಣ್ಯ ಕೆಲಸಗಳನ್ನ ನಾವೆಲ್ಲರೂ ಸೇರಿ ನೆನಪು ಮಾಡ್ಕೊಂಡು ಅವ್ರು ಯಾವತ್ತೂ ನಮ್ಮ ಜೊತೆ ಇಲ್ಲ ಅನ್ನೋದನ್ನ ನಾವೆಲ್ಲ ಮರೆಸಿ ಪ್ರತಿಯೊಬ್ಬರು ಪುನೀತ್ ರಾಜ್ಕುಮಾರ್ನ ನೆನಪು ಮಾಡ್ಕೊಂಡು ಈ ದಿನ ಅವರ ಹುಟ್ಟುಹಬ್ಬನ ನಾವೆಲ್ಲ ತುಂಬಾ ಪ್ರೀತಿಯಿಂದ ಆಚರಿಸ್ತಾ ಇದ್ದೀವಿ. ಆ ತಂಡಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕಾರಣಕರ್ತರಾಗಿದ್ದಾರೆ. ಅವರು ಸಮೇತ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಪಲ್ಲವಿ ಸಿಟಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಓಂಕಾರ ಮೂರ್ತಿ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ PC ರಾಜಗೌಡ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಾಸ್ತಾ ಅನಿಲ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಕನ್ನಡ ಸೇನೆ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷರಾದ ಚೈತ್ರ, ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡರಾದ ಶಹಬುದ್ದೀನ್, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮನ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆ ಮಕ್ಕಿ ಲಕ್ಷ್ಮಣ್, ಬಿಜೆಪಿ ಮುಖಂಡರಾದ ರೇವನಾಥ್ ಮುಂತಾದವರು ಉಪಸ್ಥಿತರಿದ್ದರು.